ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು KCET PUC ಚಾನಲ್. ಸೊ ಇವಾಗ ನಮ್ಮ ಯೂಟ್ಯೂಬ್ KCET ಚಾನಲ್ ಬಂದು KCET PUC ಚಾನಲ್ ಆಗಿದೆ ಫಾರ್ ಆಲ್ ದ KCET ಅಪ್ಡೇಟ್ಸ್ ಫಾರ್ ಆಲ್ ದ PUC ಸ್ಟೂಡೆಂಟ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೀವು KCET 2024 ಬರೋದು ರ್ಯಾಂಕಿಂಗ್ ಬಂದಿದೆ. ರ್ಯಾಂಕಿಂಗ್ ಬಂದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಆಫ್ಲೈನ್ ಆಗಿದೆ, ಆನ್ಲೈನು ಆಗಿದೆ. ಸೊ ಇವಾಗ ಈಗರ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕಿಂತ ಮುಂಚೆ ನೀವು ಒಂದು ಡಾಕ್ಯುಮೆಂಟ್ ಬಗ್ಗೆ ತಿಳ್ಕೊಬೇಕು. ದ ಡಾಕ್ಯುಮೆಂಟ್ ಇಸ್ ಕಾಲ್ಡ್ ಎಸ್ ಅ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ವಾಟ್ ವಿ ಕಾಲ್ ದ DVS. ಓಕೆ, ಸೊ ಇದು ಬಂದು ಈ ಥರ ಫಾರ್ಮೆಟಲ್ಲಿ ಬರುತ್ತೆ. ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಅದ್ರ ಯೂಸಸ್ ಏನು, ಅದ್ರ ಇಂಪಾರ್ಟೆನ್ಸ್ ಏನು, ಆಮೇಲೆ ಇದು ಎಲ್ಲಿ ಸಿಗುತ್ತೆ. ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದು ನಿಮಗೆ ಮೇಜರ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನೀವು ಕಾಲೇಜ್ ಪ್ರಿಯಾರಿಟಿ ಕೊಡಬೇಕು. 1 2 3 4 5 ಅಂತ. ಅಂದರೆ ನಿಮಗೆ ಬೇಕಾಗಿರೋ ಕಾಲೇಜಲ್ಲಿ ಬೇಕಾಗಿರೋ ಬ್ರಾಂಚ್ಗೆ ನನಗೆ ಈ ಪ್ರಿಯಾರಿಟಿಲಿ ಆರ್ಡರ್ ಬೇಕು ಅಂತ ಒಂದು ಆರ್ಡರ್ ಕೊಡಬೇಕು. ಸೊ ಈ ಪೋರ್ಟಲ್ಗೆ ಲಾಗಿನ್ ಮಾಡೋದಕ್ಕೆ ನಿಮಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದು ತುಂಬ ಅವಶ್ಯಕ ಇರುತ್ತೆ. ಓಕೆ, ಸೊ ಇದರಲ್ಲಿ ಸರ್ಟನ್ ಪ್ಯಾರಾಮೀಟರ್ಸ್ ಬರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಥರ ಅಪ್ಡೇಟ್ಸ್ಗೆ ಕಾನ್ಸ್ಟೆಂಟ್ ಆಗಿ ಬರಬೇಕು ಅಂದರೆ ಕಂಪ್ಲೀಟ್ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ನಾನು ನಿಮ್ಗೆ ಸಪೋರ್ಟಲ್ಲಿ ಇರ್ತೀನಿ. ಓಕೆ, ಸೊ KCET PUC ಇದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದೆ. ಇವು ಹೋಗಿ ವಿಡಿಯೋ ನೋಡೋದಾದ್ಮೇಲೆ ನೋಡಿ ಜಾಯ್ನ್ ಆಗ್ಬೋದು. ಸೊ ಅದಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದರೆ ನಿಮಗೆ ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಬೇಕು, ಒಂದು ಪ್ರಿಯೋರಿಟೈಸ್ ವೇಯಲ್ಲಿ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಬೇಕು. ಯಾಕೆಂದರೆ ನೀವು ಆಪ್ಷನ್ ಎಂಟ್ರಿ ಲಾಗಿನ್ ಆದಾಗ ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಯಾವ ಕಾಲೇಜಲ್ಲಿ ಯಾವ ಬ್ರಾಂಚಲ್ಲಿ ಕೊಡಬೇಕು ಪ್ರಿಯಾರಿಟೀಸ್ ಅಂತ. ಈ ಥರ ಒಂದು ಆರ್ಡರ್ಡ್ ಪ್ರಿಯಾರಿಟೀಸ್ ಕೊಡಬೇಕು 1 2 3 4 ಅಂತ. ಅದಕ್ಕೆ ನಿಮಗೆ ಕಾಲೇಜ್ ಕೋರ್ಸ್ ಗೊತ್ತಿರಬೇಕು, ಕಾಲೇಜ್ ನೇಮ್ಸ್ ಗೊತ್ತಿರಬೇಕು, ನಿಮ್ಮ ರ್ಯಾಂಕಿಂಗ್ಗೆ ಪರ್ಟಿಕ್ಯುಲರ್ಲಿ ಯಾವ ಕಾಲೇಜ್ ಬರುತ್ತೆ ಅಂತ ಗೊತ್ತಿರಬೇಕು. ಇದ್ರದ್ದು ನಾನು ಕಂಪ್ಲೀಟ್ ಸಪೋರ್ಟ್ ಕೊಡ್ತೀನಿ, ಒಂದು PDF ಜನರೇಟ್ ಮಾಡ್ಕೊಡ್ತೀನಿ, ಒಂದು ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್. ಓಕೆ, KCET ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್ KOCL KCET ಆಪ್ಷನ್ ಎಂಟ್ರಿ ಕಾಲೇಜಸ್ನ ರೆಡಿ ಮಾಡ್ಕೊಡ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳೋ ನಿಮ್ಮ ರ್ಯಾಂಕಿಂಗ್ಗೆ, ನೀವು ಕೇಳೋ ಪ್ಲೇಸಲ್ಲಿ, ನೀವು ಕೇಳೋ ಬ್ರಾಂಚಸ್ಗೆ ನಿಮ್ಮ ಕ್ಯಾಟಗರಿ ಪ್ರಕಾರ ನಾನು ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು, ನಿಮಗೆ ತಿಳ್ಕೊಬೇಕಂದವರು ಈ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಪೇಮೆಂಟ್ ಮಾಡಿದ್ರೆ 600 ರೂಪೀಸ್ ಆಗುತ್ತೆ ಅಥವಾ 800 ರೂಪೀಸ್ ಆಗುತ್ತೆ. ಪೇಮೆಂಟ್ ಮಾಡಿದ್ರೆ ಹೈದರಾಬಾದ್ ಕರ್ನಾಟಕ ಎರಡೂ ಬರುತ್ತೆ, ಜನರಲ್ ಹೈದರಾಬಾದ್ ಕರ್ನಾಟಕ ಎರಡೂ ಬರುತ್ತೆ. ಅಲ್ಲಿ ಸೆಂಡ್ ದ PDF ಫಾರ್ ಯು. ಓಕೆ, ಒಂದು ವಿಡಿಯೋ ನೋಡಿ ಯಾವ ಥರ ಸರ್ವಿಸ್ ಬರುತ್ತೆ ಅಂತ. ಸೊ ಡಿಯರ್ ಸ್ಟೂಡೆಂಟ್ಸ್, ಏನು ಸರ್ವಿಸ್ ಹೇಳಿದೆ, KCET 2024 ಕಾಲೇಜ್ ಲಿಸ್ಟ್ PDF ನೋಡಿ. ಒಬ್ಬರು ಪೇರೆಂಟ್ ಈ ಥರ ಕೇಳಿದ್ದಾರೆ, ನನಗೆ ಈ ಥರ ರ್ಯಾಂಕಿಂಗ್ ಈ ಥರ ಬೇಕು ಅಂತ. ನಾನು ಏನು ಮಾಡಿದ್ದೀನಿ, ಅವರಿಗೆ ಒಂದು ಮೆಸೇಜ್ ಕಳಿಸಿದ್ದೀನಿ, ಸರ್ ಇದು ಈ ಥರ ಡೀಟೇಲ್ಸ್ ಇಷ್ಟು ಚಾರ್ಜಸ್ ಆಗುತ್ತೆ ಕಳಿಸಿ ಅಂತ. ಒಂದು ಸ್ಕ್ಯಾನರ್ ಕಳಿಸಿದ್ದೀನಿ. ಅವರು ಸ್ಕ್ಯಾನರ್ ಕಳಿಸಿ ಅವ್ರು ಡೀಟೇಲ್ಸ್ ಕೇಳಿದ್ರು, ಪೇಮೆಂಟ್ ಮಾಡಿದ್ಮೇಲೆ ಒಂದು ಫಾಲೋ ಅಪ್ ಮೆಸೇಜ್ ಕೊಟ್ಟಿದ್ದೀನಿ, ಈ ಥರ ಡೀಟೇಲ್ಸ್ ಕಳಿಸಿ ಅಂತ. ಅದಾದಮೇಲೆ ಬ್ರಾಂಚ್ ಕೋಡ್ಸ್ ಡೀಟೇಲ್ಸ್ ಕಳಿಸಿದ್ದೀನಿ. ಅದಾದಮೇಲೆ ಅವರು ಒಂದು ಡೀಟೇಲ್ಸ್ ಕಳಿಸಾದ್ಮೇಲೆ ನಾನು PDF ಕಳಿಸಿದ್ದೀನಿ. ಸೊ ದಿಸ್ ಇಸ್ ದ PDF ಈ ಥರ ಬರುತ್ತೆ, ಅದು ನಿಮಗೆ ಕಂಪ್ಲೀಟ್ ಬರುತ್ತೆ ಆ ಥರ. ಸೊ ಅದಾದಮೇಲೆ ಒಂದು ಫಾಲೋ ಅಪ್ ಮೆಸೇಜ್ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ದ ಫಾಲೋ ಅಪ್ ಮೆಸೇಜ್ ವಾಟ್ ಯು ಗೆಟ್. ಓಕೆ, ಸೊ ಸರ್ವಿಸ್ ಈ ಥರ ಇರುತ್ತೆ. So coming back to the video, the document verification slip, what we call the DVS ಅಂತ ಕರಿತೀನಿ ನಾನು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದು ಮೊದಲು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇತ್ತು. ಸೊ ನಿಮ್ಗೆ ಅಲ್ಲೇ ಪ್ರೊವೈಡ್ ಮಾಡ್ತಾ ಇದ್ರು, KE ಆಫೀಸಲ್ಲಿ ಪ್ರೊವೈಡ್ ಮಾಡ್ತಾ ಇದ್ರು. ಸೊ ಇದನ್ನ ಲಾಸ್ಟ್ ಇಯರ್ ಇಂದ ಆನ್ಲೈನ್ ಮಾಡಿದ್ದಾರೆ. ಸೊ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದು ಆನ್ಲೈನ್ ಅಲ್ಲೇ ಸಿಗುತ್ತೆ. ಸೊ ನೀವೇನು KCET 2024 ಪೋರ್ಟಲ್ ಇದೆ KE ವೆಬ್ಸೈಟ್ ಅಲ್ಲಿ, ಆ ಥರ ಈ ಥರ ಒಂದು ಲಿಂಕ್ ಬಿಡ್ತಾರೆ ನೋಡಿ. ಇದು ಬಂದು 2023 ನೋಡಿ, 2023 ರಿಗಾರ್ಡಿಂಗ್ ದ ಅಪ್ಡೇಟ್ ರಿಲೇಟೆಡ್ ಟು ದ ಡೌನ್ಲೋಡ್ ಆಫ್ UGCET 2023 ಆನ್ಲೈನ್ ವೆರಿಫಿಕೇಶನ್ ಸ್ಲಿಪ್ ಫಾರ್ ಕ್ಲಾಸ್ A ವೆರಿಫೈಡ್ ಕ್ಯಾಂಡಿಡೇಟ್ಸ್. ಸೊ ಈ ಥರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಈ ಥರ ನಿಮ್ಗೆ ಕೊಡ್ತಾರೆ. ಇದರಲ್ಲಿ ಏನು ಇಂಡಿಕೇಟ್ ಆಗುತ್ತೆ ಅಂದರೆ ನಿಮ್ಮ ರ್ಯಾಂಕ್ ಏನು, ಇಂಜಿನಿಯರ್ ರ್ಯಾಂಕ್ ಏನು, ಮೆಡಿಕಲ್ ರ್ಯಾಂಕ್ ಏನು, ಯಾವ ಕ್ಯಾಟಗರಿಗೆ ಬರ್ತೀರಾ, ಏನೇನು ಕ್ಲೇಮ್ ಆಗುತ್ತೆ, ಮತ್ತು ಒಂದು ಸೀಕ್ರೆಟ್ ಕೀ ಬರುತ್ತೆ, ಎಲ್ಲ ಇಂಡಿಕೇಟ್ ಆಗುತ್ತೆ. ನಿಮ್ಮ ಮಾರ್ಕ್ಸ್ ಏನು ಎಲ್ಲ ಇಂಡಿಕೇಟ್ ಆಗುತ್ತೆ. ನೀವೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀರಾ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿ ಬಂದಿರುತ್ತೆ. ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದಿಲ್ದಿರ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ಇವರು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ನೋಡಿ, ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು, ಲಾಗಿನ್ ಆಗಬೇಕು ಅಂದರೆ ಒಂದು CD ನಂಬರ್ ಬೇಕು, ಅಪ್ಲಿಕೇಶನ್ ನಂಬರ್ ಬೇಕು, ಸೀಕ್ರೆಟ್ ಕೀ ಬೇಕು, ಪಾಸ್ವರ್ಡ್ ಬೇಕು. ಅದು ನಿಮಗೆ ಇಲ್ಲಿ ಸಿಗುತ್ತೆ. ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಬೋದು, ಬಟ್ ಸೀಕ್ರೆಟ್ ಕೀ, ಅಪ್ಲಿಕೇಶನ್ ನಂಬರು, ಯಾರ್ಯಾರ್ದು ಡಾಕ್ಯುಮೆಂಟ್ಸ್ ವೆರಿಫೈ ಆಗಿರುತ್ತೆ, ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ, ವೆದರ್ ಇಟ್ ಕ್ಯಾನ್ ಬಿ ಜನರಲ್, ವೆದರ್ ಇಟ್ ಕ್ಯಾನ್ ಬಿ ಹೈದರಾಬಾದ್ ಕರ್ನಾಟಕ, ಎಲ್ಲಾನು ನಿಮಗೆ ಸ್ಪೆಷಲ್ ಕ್ಯಾಟಗರಿ ಆಗಿರ್ಬೋದು ಮತ್ತು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಎಲ್ಲ ನಿಮಗೆ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಹೇಳಿದ್ದಾರೆ ನೋಡಿ, ಇಲ್ಲಿ ಇದಕ್ಕಿಂತ ಮುಂಚೆ ಹೇಳಬೇಕು ಅಂದರೆ ನೋಡಿ, ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೇರೆಂಟ್ಸ್ ಏನಿದನ್ನು ಡೌನ್ಲೋಡ್ ಮಾಡ್ಕೊತೀರಾ, ಒಂದು ಲಿಂಕ್ ಬಿಡ್ತಾರೆ, ಈ ಥರ ಒಂದು ಲಿಂಕ್ ಬಿಡ್ತಾರೆ. ಲಿಂಕ್ ಬಿಟ್ಟಾಗ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ CT ನಂಬರ್ ಎಂಟ್ರಿ ಮಾಡಿದ್ರೆ ಸಾಕು, ನಿಮ್ಗೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. CT ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಬಂದ್ಬಿಡುತ್ತೆ. ಡೌನ್ಲೋಡ್ ಆದಮೇಲೆ ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಏನಾದರೂ ತಪ್ಪಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ. ದಟ್ ಶುಡ್ ಬಿ ಬ್ರಾಟ್ ಟು ದ ನೋಟಿಸ್ ಆಫ್ KE ಐದರ್ ಬೈ ವಿಸಿಟಿಂಗ್ ಆರ್ ಬೈ ಮೇಲ್. ದೂರ ಇದ್ರೆ ಮೇಲ್ ಮಾಡಿ, ಹತ್ರ ಇದ್ರೆ ಅವ್ರಿಗೆ ಹೋಗಿ ವಿಸಿಟ್ ಮಾಡಿದ್ರೆ ಅವ್ರು ಚೇಂಜಸ್ ಮಾಡ್ಕೊಡ್ತಾರೆ. ಇದು ಒಂದು ಥಿಂಗ್ ತಿಳ್ಕೊಬೇಕಾಗಿರೋದು. ಸೊ ಏನೇನು ಬರುತ್ತೆ ಸರ್ ಇದರಲ್ಲಿ ಅಂತಂದರೆ ನೋಡಿ, ಇದು ಬಂದು UGCET 2023 ಆನ್ಲೈನ್ ವೆರಿಫಿಕೇಶನ್ ಅಕ್ನಾಲಜ್ಮೆಂಟ್
ವೆರಿಫಿಕೇಶನ್ ಸ್ಲಿಪ್, ಅದನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕರಿತೀನಿ. ಸೊ ಇದು ಬಂದು ನೋಡಿ ನಿಮ್ಮ ರ್ಯಾಂಕ್, ಇಂಜಿನಿಯರ್ ರ್ಯಾಂಕ್ ಬರುತ್ತೆ, ಆಯುಷ್ ರ್ಯಾಂಕ್ ಬರುತ್ತೆ, ಅಗ್ರಿ ರ್ಯಾಂಕು, ವೆಟರ್ನರಿ, ಮತ್ತು ಬಿ ಫಾರ್ಮಾ, ಡಿ ಫಾರ್ಮಾ, ನರ್ಸಿಂಗು, ಯಾವುದಕ್ಕೆ ಬರ್ದಿದ್ದೀರ ಅದೆಲ್ಲ ಇಂಡಿಕೇಟ್ ಆಗುತ್ತೆ. ನಿಮ್ಮ ಸಿ ಟಿ ನಂಬರು, ನೇಮ್ ಬರುತ್ತೆ, ನಿಮ್ಮ ಜೆಂಡರು, ಮತ್ತು ಯಾವ ಕ್ಲಾಸ್ಗೆ ಎಲಿಜಿಬಿಲಿಟಿ ಇರುತ್ತೆ. ಓಕೆ, ಕ್ಲಾಸ್ ಎ ಯೂಶಲಿ ಬರುತ್ತೆ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಎಫ್ ತನಕ ಬರುತ್ತೆ, ಅದೆಲ್ಲ ಇಂಡಿಕೇಟ್ ಆಗಿರುತ್ತೆ. ಮತ್ತು ಯಾವ ಕ್ಯಾಟಗರಿಗೆ ಬರ್ತೀರಾ, ರೂರಲ್ ಕೋಟಾ ಕ್ಲೇಮ್ ಮಾಡ್ತೀರಾ ಇಲ್ಲ, ಕನ್ನಡ ಮೀಡಿಯಂ ಕ್ಲೇಮ್ ಮಾಡ್ತೀರಾ ಇಲ್ಲ, ಮತ್ತು ಹೈದರಾಬಾದ್ ಕರ್ನಾಟಕ ಕ್ಲೇಮ್ ಮಾಡ್ತೀರಾ ಇಲ್ಲ, ಅಂದರೆ ಇವು ಕಮಾಂಡರ್ ದಿಸ್ ಕ್ಯಾಟಗರಿ ನಿಮಗೆಲ್ಲ ಕ್ಲೇಮ್ ಆಗುತ್ತಾ ಇಲ್ಲ, ಎಲ್ಲ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಸುಮಾರು ಜನ ಇದೇ ಪ್ರಾಬ್ಲಮ್ ಮಾಡ್ಕೊಳ್ಳೋದು, ನಮಗೆಲ್ಲ ಇದೆ ಸರ್ ಬಂದಿಲ್ಲ ಅಂತ ಅನ್ಕೊಳ್ತಾರೆ. ಯಾಕೆ ಅಂತಂದರೆ ನಿಮ್ಮ ಕೋಟಾ ಕ್ಲೇಮ್ ಆಗಿರಲ್ಲ ಅಲ್ಲಿ. ಇಲ್ಲಿ ಎಸ್ ಅಂತ ಬಂದರೆ ಮಾತ್ರ ನಿಮಗೆ ಕ್ಲೇಮ್ ಆಗುತ್ತೆ. ಇಲ್ಲಿ ಏನು ಕ್ಯಾಟಗರಿ ಇದೆ, ಅಥವಾ ರೂರಲ್ ಕೋಟಾ ಇದೆ, ಕನ್ನಡ ಮೀಡಿಯಂ ಇದೆ, ಹೈದರಾಬಾದ್ ಕರ್ನಾಟಕ ಇದೆ, ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ಮೈಗ್ರೆಂಟ್ ಇದೆ, ಮತ್ತು ಸೂಪರ್ ನ್ಯೂಮರಿ ಕೋಟಾ, ಇನ್ಕಮ್ ಬಂದಿರೋರಿಗೆಲ್ಲ ಸೂಪರ್ ನ್ಯೂಮರಿ ಕೋಟಾ ಇರುತ್ತೆ. ಇದಿದ್ರೆ ಮಾತ್ರ ನಿಮಗೆ ಎಲಿಜಿಬಲ್ ಆಗುತ್ತೆ, ಇಲ್ಲಾಂದರೆ ನೀವು ಎಲಿಜಿಬಲ್ ಆಗಕ್ಕೆ ಚಾನ್ಸೇ ಇಲ್ಲ. ಇದು ಮತ್ತೆ ಡೌನ್ಲೋಡ್ ಆದಮೇಲೆ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ಕಮ್ ಇಂಡಿಕೇಟ್ ಆಗಿರುತ್ತೆ, ನಿಮಗೆ ಇನ್ಕಮ್ ಇಂಡಿಕೇಟ್ ಆಗಿರುತ್ತೆ. ಸ್ಪೆಷಲ್ ಕ್ಯಾಟಗರಿ ಬರೋಂಗಿದ್ರೆ ಇದಿರುತ್ತೆ. ಡಿಸಿಪ್ಲಿನ್ ಯಾವುದಕ್ಕೆ ಎಲಿಜಿಬಲ್ ಆಗ ಅದೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಕ್ಯಾನ್ ಗೋ ಫಾರ್ ಎನಿ ಡಿಸಿಪ್ಲಿನ್. ಓಕೆ, ಇದಾದಮೇಲೆ ಮೇನ್ ಸೆಕೆಂಡ್ ಪಾರ್ಟ್ ಬರೋದು, ಇದು ಅಪ್ಲಿಕೇಶನ್ ಪಾರ್ಟಲ್ಲಿ ಏನಂತಂದರೆ ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೀ, ಇದು ಮೇನ್ ಬೇಕಾಗಿರೋದು. ಈ ಸೀಕ್ರೆಟ್ ಕೀ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ, ನೋಡಿ ಲಾಗಿನ್ ಮಾಡಬೇಕು ಅಂತಂದರೆ ಸಿ ಟಿ ನಂಬರ್ ಬೇಕು, ನಿಮ್ಗೆ ಗೊತ್ತಿರುತ್ತೆ, ದಟ್ ಇಸ್ ಡಿ ಸಿ ಟಿ KCT ರಿಜಿಸ್ಟರ್ ನಂಬರ್, ಆಮೇಲೆ ಅಪ್ಲಿಕೇಶನ್ ನಂಬರ್ ಬೇಕು, ಮತ್ತು ಸೀಕ್ರೆಟ್ ಕೀ ಹೋಗಬೇಕು. ಅದು ಬಂದು ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ, ದಿಸ್ ದ ಮೇನ್ ಥಿಂಗ್ ನಿಮಗೆ ಸಿಗುವಂಥದ್ದು. ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ನೀವು ಏನು ಪ್ರೊಡ್ಯೂಸ್ ಮಾಡಿರೋ ಡಾಕ್ಯುಮೆಂಟ್ ಲಿಸ್ಟು, ಇನ್ಕಮ್, ಕ್ಯಾಶ್ ಇನ್ಕಮ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಫೋಟೋ ಐಡೆಂಟಿ ಪ್ರೂಫ್, ಮತ್ತು ಅಡ್ಮಿಷನ್ ಟಿಕೆಟು, ಇವೆಲ್ಲ ಇಂಡಿಕೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್. ಸೊ ಇದರಲ್ಲಿ ಮೇನು ನೀವು ಯಾವ ಕ್ಯಾಟಗರಿಗೆ ಬಂದಿರ್ತೀರಾ, ಯಾವ ಕ್ಯಾಟಗರಿಗೆ ಬರಲ್ಲ, ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವು ಇನ್ಕಮ್ ಅಂಡರ್ ಬರ್ತೀರಾ, SNK ಕೋಟಾ ಕ್ಲೇಮ್ ಆಗುತ್ತಾ, ಹೈದರಾಬಾದ್ ಕರ್ನಾಟಕ ಬರುತ್ತಾ, ಇಲ್ಲ ಯಾವ್ದು ಬರುತ್ತೆ ಅಂತ ಎಲ್ಲ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಇಲ್ಲಿ ಎಸ್ ಅಂತ ಇದ್ರೆ ಮಾತ್ರ ಇಂಡಿಕೇಟ್ ಆಗುತ್ತೆ, ನೋ ಅಂತ ಇದ್ರೆ ಇಂಡಿಕೇಟ್ ಆಗಲ್ಲ. ಓಕೆ, ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್. ಓಕೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ. ಆಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜ್ ಲಿಸ್ಟ್ ಬೇಕು ಅಂತಂದರೆ ನನಗೆ ಡೆಫಿನೆಟ್ಲಿ ಪಿಂಗ್ ಮಾಡಿ, ಒಂದು ಕಂಪ್ಲೀಟ್ PDF ಕೊಡ್ತೀನಿ. ವಿಡಿಯೋ ನೋಡಿದ್ದೀರಾ, ಆ ಥರ ಸರ್ವಿಸ್ ಕೊಡ್ತೀನಿ ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ KCT PUC ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ರತಿಯೊಂದು ಅಪ್ಡೇಟು ಇನ್ ಡೀಟೇಲ್ ನಾನು ನಿಮ್ಗೆ ಅರ್ಥ ಆಗೋಂಗೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ನಾನು ಜೊತೆಗಿರ್ತೀನಿ, ಸಪೋರ್ಟ್ ಕೊಡ್ತಾ ಇರ್ತೀನಿ. ಆಮೇಲೆ ಗ್ರೂಪ್ಗೆ ಜಾಯ್ನ್ ಆಗೋದು ಮರಿಬೇಡಿ, ವಾಟ್ಸಪ್ ಗ್ರೂಪ್ಗೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದು ಮರಿಬೇಡಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.